ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸೊ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಸ್ವೀಕರಿಸಬೇಕು. ಯಾಕೆ ಅಂತಂದರೆ ಇದು ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆಗೆ ಮತ್ತು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇವತ್ತು ಅರ್ಹಾನ್ ಪಾಷಾ ವಿಚಾರ ಏನಿದೆ ಅದು ಎಲ್ಲ ಶಾಲೆಗಳಿಗೂ ಒಂದು ಪಾಠ ಆಗಬೇಕು. ಮಕ್ಕಳನ್ನು ಸ್ಕೂಲ್ಗೆ ಸೇರಿಸೋದು ಅವರ ವಿದ್ಯಾಭ್ಯಾಸಕ್ಕೆ ಹೌದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮಗು ಶಾಲೆಗೆ ಬಂದ ಮೇಲೆ ಶಾಲೆಯ ಆದ್ಯ ಕರ್ತವ್ಯ ಮಗುವಿನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ. ಶಾಲೆಯಲ್ಲಿ ಓದುವಂಥ ಪ್ರತಿಯೊಂದು ಮಕ್ಕಳ ಒಂದು ಸುರಕ್ಷತೆಯೂ ಕೂಡ ನಿಮ್ಮ ಆದ್ಯ ಕರ್ತವ್ಯ. 1 ತಿಂಗಳು ಫೀಸ್ ಲೇಟ್ ಆದರೂ ಕೂಡ ಪರೀಕ್ಷೆಗೆ ಎಕ್ಸಾಮ್ಗೆ ಕೂರಿಸದೇ ಇರುವಂಥ ನೀವುಗಳು ಒಂದು ಮಗು ಹುಷಾರ್ ತಪ್ಪಿದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರ ಪೇರೆಂಟ್ಸ್ಗೆ ಕಾಲ್ ಮಾಡಬೇಕು. ಇಲ್ಲದೆ ಇದ್ದರೆ ನೀವೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಅಥವಾ 600,000 ಶಾಲೆ ಸ್ಟ್ರೆಂತ್ ಇರುವಾಗ ಅಟ್ಲೀಸ್ಟ್ ಮಕ್ಕಳಿಗೆ ಹುಷಾರಿಲ್ಲದೆ ಇರುವಾಗ ಒಂದು ಸಿಕ್ ರೂಮ್ ಅಂತ ಇರಬೇಕು. ಸಿಕ್ ರೂಮು ಇಲ್ಲದೇನೆ ಮಗು ಫಸ್ಟ್ ಆಫ್ ಆಲ್ ಬಂದು ನನಗೆ ಹುಷಾರಿಲ್ಲ ನನ್ನ ತಂದೆ ಕಾಲ್ ಮಾಡಿ ಅಂದರೆ ನೆಗ್ಲೆಕ್ಟ್ ಮಾಡಿರೋದು ಆ ಮಗುವಿನ ಹಕ್ಕಿನ ಉಲ್ಲಂಘನೆ. ಯಾರು ಹಾಗೆ ಮಾಡಿದ್ದಾರಲ್ಲ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು. ಅಷ್ಟೇ ಅಲ್ಲ, ಮಗು ಬಂದು ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ತಂದೆ ತಾಯಿಗಳಿಗೆ ಫೋನ್ ಮಾಡದೆ ನಿರ್ಲಕ್ಷ್ಯ ವಹಿಸಿ ಮಗು ತಲೆ ಸುತ್ತಿ ಬಿದ್ದ ಮೇಲೆ ಅದೇ ಶಾಲೆಯಲ್ಲಿರುವಂತಹ ಮಕ್ಕಳ ಸಹಾಯ ಪಡೆದು ಕ್ಲಾಸ್ ರೂಮ್ಗೆ ಒಂದು ಪ್ರಜ್ಞೆ ತಪ್ಪಿರುವಂಥ ಮಗುವನ್ನು ತಾವು ಕರ್ಕೊಂಡು ಹೋಗಿ ಏನೂ ಮಾಡದೆ ಆಮೇಲೆ ತಂದೆ ತಾಯಿಗಳಿಗೆ ಫೋನ್ ಮಾಡಿ ಒಂದು ಆಂಬ್ಯುಲೆನ್ಸ್ಗೂ ಫೋನ್ ಮಾಡಿದೆ ಇರುವಂಥ ವೆಹಿಕಲನ್ನು ಕೊಡದೆ ಪ್ರಜ್ಞೆ ತಪ್ಪಿರುವಂಥ ಮಗುವನ್ನು ಹಂಗೆ ಬೈಕಲ್ಲಿ ಕಳಿಸ್ತೀರಿ ಅಂದರೆ ನಿಮ್ಗೆ ಎಷ್ಟು ನಿರ್ಲಕ್ಷ್ಯ ಇರ್ಬೋದು ಆ ಶಾಲೆಗೆ ಅಂತ. ಎಷ್ಟು ನಿರ್ಲಕ್ಷ್ಯ ಇದೆ ನಿಮಗೆ ಆ ಶಾಲೆಗೆ ಅಂತ. ಇದೇನಾ ಮಕ್ಕಳನ್ನ ನೋಡ್ಕೊಳ್ಳುವಂಥ ರೀತಿ? ರಾಜ್ಯ ಸರ್ಕಾರ ಇನ್ಮೇಲೆ ಎಲ್ಲ ಶಾಲೆಗಳಲ್ಲೂ ಕೂಡ ಈ ವಿಚಾರದಲ್ಲಿ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಳಬೇಕು. ಯಾಕೆ ಅಂತಂದರೆ ಮಗುಗೆ ಹುಷಾರಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ಆ ಮಗುವಿಗೆ ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಒಂದು ರೂಲ್ಸು ರೆಗ್ಯುಲೇಷನ್ಸ್ನ ತರಲೇಬೇಕು. ಪೋಷಕರು ಬರುವವರೆಗೂ ಕಾದಿದ್ದು ಮತ್ತು ಪೋಷಕರು ಬಂದ ಮೇಲೂ ಕೂಡ ಪ್ರಜ್ಞೆ ತಪ್ಪಿರುವಂಥ ಮಗುವನ್ನು ಅದು ಮಕ್ಕಳ ಕೈಯಲ್ಲೇ ಎತ್ತಿರೋದು. ಬೇರೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸೋದು ಈ ರೀತಿ ಕೆಲಸ ಮಾಡೋಕ್ಕಲ್ಲ. ಏನು ಮಾಡ್ತಾ ಇದ್ರು ನಿಮ್ಮ ಶಾಲೆಯ ಸಿಬ್ಬಂದಿಗಳು? ಪ್ಯೂರ್ ನಿರ್ಲಕ್ಷ್ಯ. ಇದು ನಿರ್ಲಕ್ಷ್ಯದ ಪರಮಾವಧಿ. ಇದು ಇವತ್ತು ಮಗು ಸತ್ತೇ ಹೋಗಿದೆ. ಈಗ ರಾಜ್ಯ ಮಾಡಕ್ಕೆ ಕರೀತಾರಂತೆ, ಅನ್ನದಾನ ಮಾಡಿಸ್ತೀವಿ, ನೀವು ಫೋಟೋ ಇಡಿಸ್ಬಿಡ್ತೀವಿ ಅಂತ. ಕಳ್ಕೊಂಡಿರುವಂಥ ಮಗುವನ್ನು ವಾಪಸ್ ಕೊಡೋಕ್ಕೆ ಸಾಧ್ಯ ಇದೆಯಾ ನಿಮಗೆ? ನಿಮ್ಮಿಂದನೇ ಹಿಂಗಾಯ್ತು ಅಂತಲ್ಲ, ಹೀಗಾದ ಮೇಲೆ ನೀವು ನಡ್ಕೊಂಡಿರುವಂಥ ರೀತಿ ಇದೆಯಲ್ಲ ಶಾಲೆ ಸರಿ ಇಲ್ಲ. ತಪ್ಪು ಮಾಡಿದ್ದೀರಿ ನೀವು. ಶಾಲೆಯವರು ತಪ್ಪು ಮಾಡಿದ್ದೀರಿ. ಇವತ್ತು ಆ ಮಗುವಿನ ಸಾವು ನಿಮ್ಮ ಶಾಲೆಗೆ ಒಂದು ಕಪ್ಪು ಚುಕ್ಕೆ. ಆ ಶಾಲೆಗೆ ಬರ್ತಾ ಇರುವಂತಹ ಮಕ್ಕಳ ಮುಂದಿನ ಸುರಕ್ಷತೆಗೆ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವೇನು ಕ್ರಮ ತೆಗೆದುಕೊಳ್ತೀರಿ? ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಒಂದಿಷ್ಟಾದರೂ ಮನುಷ್ಯತ್ವ ಇರಬೇಕು. ಶಾಲೆಗಳು ಬರೀ ಫೀಸ್ ಮುಖ್ಯ ಅಲ್ಲ, ಮಗುವಿನ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಮಗು ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ನಾಟಕ ಮಾಡುತ್ತೆ ಅನ್ನುವಂಥ ಡಿಸಿಷನ್ಗೆ ಬರೋದಿದೆಯಲ್ಲ, ಅದು ಆ ಮಗುವಿನ ಹಕ್ಕಿನ ಉಲ್ಲಂಘನೆ. ಇವತ್ತು ಈ ವಿಚಾರದಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ ಬೇಡ ಅಂತಲ್ಲ, ಅಥವಾ ಏನೋ ನೀವು ಯಾಕೆ ಸಾವಾಗಿದೆ ಅನ್ನೋದ್ರ ಬಗ್ಗೆ ತನಿಖಾಧಿಕಾರಿಗಳು ಇನ್ನೂ ಕೂಡ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ. ಇಟ್ಸ್ ಓಕೆ. ಬಟ್ CCTV ಫುಟೇಜಲ್ಲಿ ಎಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ, ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಅದ್ರ ಬಗ್ಗೆ ಏನು ಕ್ರಮ? ಡೆಫಿನೆಟ್ಲಿ ಈ ವಿಷಯನ ನಾವೆಲ್ಲಿಗೆ ಬಿಡಲ್ಲ.